ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಇವತ್ತು ನಾನು ಮೈಸೂರು ಸಂತೆಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಎವ್ರಿ ಇಯರ್ ಹೋಗ್ತೀವಿ, ಬಟ್ ಈ ಇಯರ್ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ವೆಸ್ಟರ್ನ್ ಪರ್ಫಾರ್ಮೆನ್ಸ್ ಇದು ಆಫ್ಟರ್ ಸೋ ಮೆನಿ ಇಯರ್ಸ್. ಮುಂಚೆ ಎಲ್ಲ ಮಾಡಿದ್ದೆ, ಇವಾಗ ಕ್ಲಾಸಿಕಲ್ ಜಾಯ್ನ್ ಆದಮೇಲೆ ವೆಸ್ಟರ್ನ್ ಮಾಡಿರಲಿಲ್ಲ. ಸೊ ಹೋಗ್ತಾ ಇದ್ದೀನಿ. ಆ್ಯಂಡ್ ಕ್ಲಾಸಿಕಲ್ ಡ್ರೆಸ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲ ಸೆಟ್ ಆಗಿಬಿಟ್ಟಿತ್ತು. ಅಂದರೆ ಯಾವ್ದು ಬೇಕೆಲ್ಲ ಇರ್ತಿತ್ತು, ಎತ್ತಾಕೊಂಡು ಹೋಗ್ಬೋದಿತ್ತು. ಬಟ್ ಇವಾಗ ಓವರ್ ಸೈಜ್ಡ್ ಆಗಿರ್ಬೋದು, ಬ್ಯಾಗಿ ಆಗಿರ್ಬೋದು, ನಾನು ಅದರಿಂದ ಆಚೆ ಬಂದುಬಿಟ್ಟಿದ್ದೀನಿ. ಅಂದರೆ ಲೈಕ್ ಇವಾಗ ನಾನು ಆ ಥರ ಎಲ್ಲ ವೇರ್ ಮಾಡಲ್ಲ ಪ್ರೋಗ್ರಾಮ್ಗೆ. ಕಾಲೇಜ್ಗೂ ಅಷ್ಟೇ ನಾನು ಆ ಥರ ಎಲ್ಲ ಹಾಕೊಂಡು ಹೋಗಲ್ಲ. ನಾರ್ಮಲ್ ಈ ಥರ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಕ್ರಾಪ್ ಆಗಿರ್ಬೋದು, ಆ ಥರ ಹಾಕೊಂಡು ಹೋಗ್ತೀನಿ. ಸೊ ಇವಾಗ ಒಂದು ಔಟ್ಫಿಟ್ ಹುಡ್ಕೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ, ಒಂದು ಮ್ಯಾಚ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ. ಆ್ಯಂಡ್ ಗ್ರೂಪಲ್ಲಿ ನಾನು ಒಬ್ಬಳೇ ದೊಡ್ಡವಳಾಯ್ತಾ. ಸೊ ಅವಾಗ ನನ್ನ ಬಾಡಿ ತಕ್ಕಂತೆ ನಾನು ಹಾಕ್ಕೊಬೇಕು, ಅದೆಲ್ಲ ನೋಡಬೇಕು. ಎಷ್ಟು ಕಷ್ಟ ಆಗ್ತಾಯಿದೆ. ಸೊ ಇವಾಗ ರೆಡಿ ಆಗಬೇಕು. 4 o'clock, ಇವಾಗ 5:15 ಇರಬೇಕು. ತಲೆ ಸಿಕ್ಕಾಬಟ್ಟೆ ನೋಡ್ತಾಯಿದೆ. ಲ್ಯಾಬ್ ಇತ್ತು ಇವತ್ತು ಕಂಟಿನ್ಯೂಸ್ಸು. ತಲೆ ನೋಡ್ತಾಯಿದೆ. ಇತ್ತೀಚೆಗೆ ತುಂಬ ತಲೆನೋವು ಬರ್ತಾಯಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಡಬೇಕು. ಆ್ಯಂಡ್ ಇವಾಗ ಒಬ್ಬರು ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ಎಷ್ಟು ಡ್ರೆಸ್ ಚೇಂಜ್ ಮಾಡಿದ್ದೀನಿ ಅಂತ ಲಿಟ್ರಲಿ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ, ಅಷ್ಟು ಚೇಂಜ್ ಮಾಡಿದ್ದೀನಿ. ಸೊ ಇವಾಗ ಫೈನಲಾಗಿ ಒಂದು ಬಂದಿದ್ದೀನಿ, ಬಟ್ ಅದು ಸ್ವಲ್ಪ ಲೈಟ್ ಕಲರ್ ಆಯಿತು, ಬಟ್ ಸ್ಟಿಲ್ ಮ್ಯಾನೇಜಬಲ್. ಏನು ಹಾಕೊಬೇಕು ಅದು ಹಾಕ್ಕೊತಾ ಇದ್ದೀನಿ. ಒಂಥರ ಬ್ಲ್ಯಾಕ್ ಬ್ಯಾಗಿ ಇಲ್ಲ ನೋಡಿ, ಎಲ್ಲ ಕಲರ್ ಇದೆ, ಬ್ಲ್ಯಾಕ್ ಒಂದಿಲ್ಲ. ಸೊ ಅದೇನೇ ಎಲ್ಲ ಹಾಕ್ಕೊತಿದ್ದಾರೆ. ಸೊ ಬಟ್ ಐ ಹ್ಯಾವ್ ಒನ್ ದೊಗ್ಲ ಪ್ಯಾಂಟ್, ಬ್ಯಾಗಿ ಕೈಂಡ್ ಆಫ್ ಥಿಂಗ್ ಅದುವೆ. ಸೊ ಅದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಮುಖ ತೊಳ್ಕೊಂಡು ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ಸೊ ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಮೈಸೂರು ಸಂತೆ ರೀಚ್ ಆಗಿದ್ದೀನಿ. ಮನೇಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟು. ಆ್ಯಂಡ್ ಹೊಸ ಟೈಮ್ ಆಗಿಬಿಟ್ಟಿತ್ತು, ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ನನಗೆ ಡ್ಯಾನ್ಸ್ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾರು ಬಂದು ವೀಡಿಯೋ ಮಾಡಿಕೊಡ್ತಾರೋ. ಇಲ್ಲಿದ್ದು ಬ್ಲಾಗ್ ಅಂತೂ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಇವಾಗ ಒಳಗಡೆ ಹೋಗಬೇಕು, ಒಳಗಡೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮೇಕಪ್ ಜಾಸ್ತಿ ಆಗಿಬಿಟ್ಟಿದೆ, ಸ್ವಲ್ಪ ಕಮ್ಮಿ ಆಗಲಿ. ಬೆಳಗ್ಗೆ ಎಂಟರ್ ಆದ ತಕ್ಷಣ ನಾನೇನು ಸ್ಟಾಲ್ಸ್ಗೆಲ್ಲ ಹೋಗಿಲ್ಲ, ಬಿಕಾಸ್ ನನ್ನದೇ ಡ್ಯಾನ್ಸ್ ಇರೋದ್ರಿಂದ ಸ್ಟಾಲ್ಸ್ಗೆಲ್ಲ ಹೋದರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಟ್ ಅಂತ ಹೋಗಿ ಪ್ರೋಗ್ರಾಮ್ಗೆ ಹೋದ್ವಿ. ಆ್ಯಂಡ್ ಆಲ್ಸೋ ನಾನು ಪರ್ಫಾರ್ಮ್ ಮಾಡ್ತಿದ್ದು 2 ಸಾಂಗ್ಗೆ, ಒಂದು ಮೋನಿಕಾ, ಅದ್ರ ಜೊತೆಗೆ ಬ್ಯಾಂಗಲ್ ಬಂಗಾರಿ. ನಾನು ಇವಾಗ ರೀಸೆಂಟಾಗಿ ಡ್ಯಾನ್ಸಿಗೆ ಸೇರ್ಕೊಂಡಿರೋದ್ರಿಂದ 2 ಸಾಂಗ್ ಅಷ್ಟೇ ನನ್ನ ಕೈಲಿ ಕಲಿಯೋಕ್ಕಾಗಿದ್ದು. ಸೊ ಅದನ್ನು ಮಾಡಿದೆ. ಆ್ಯಂಡ್ ಆಲ್ಸೋ ವೆರಿ ಫಸ್ಟ್ ಪರ್ಫಾರ್ಮೆನ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಸ್ ಎ ವೆಸ್ಟರ್ನ್ ಆಗಿ ಮಾಡಿದ್ರಿಂದ ಸಾಂಗ್ನ ಹಾಕಿಲ್ಲ. ವೈ? ಬಿಕಾಸ್ ಕಾಪಿರೈಟ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಅಮ್ಮ, ಸನತ್ ಮತ್ತು ಲಕ್ಷ್ಮಿ ಅಕ್ಕ, ಪಕ್ಕದ ಮನೆ ಆಂಟಿ, ಅಂದರೆ ಲಕ್ಷ್ಮಿ ಅಕ್ಕ ಅವ್ರ ಅಮ್ಮ, ತುಂಬ ಜನ ಬಂದಿದ್ದರು. ಆ್ಯಂಡ್ ಆಲ್ಸೋ ಕಾರ್ತಿಕ್ ಮಹೇಶ್ನ ಮೀಟ್ ಮಾಡಿದೆ. ಎವ್ರಿ ಇಯರ್ ಅವ್ರು ಗೆಸ್ಟಾಗಿ ಬರ್ತಿದ್ರು, ಬಟ್ ಅವ್ರದ್ದೇ ಗೋಲಿ ಸೋಡಾ ಇರೋದ್ರಿಂದ ಇವತ್ತು ಆ ಸ್ಟಾಲಲ್ಲೇ ಆರಾಮಾಗಿ, ಲೈಕ್ ಅವ್ರು ಏನೋ ಸೆಲೆಬ್ರಿಟಿನೇ ಅಲ್ಲ ಅನ್ನೋ ಮಟ್ಟಿಗೆ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡು ನಿಂತಿದ್ರು. ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದಾದಮೇಲೆ ಇನ್ನೊಂದೆರಡು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಅದ್ರ ಜೊತೆಗೆ ಒಂದಷ್ಟು ಸಿಂಗಿಂಗ್ ಕಾಂಪಿಟೇಷನ್ಸ್ ಎಲ್ಲ ಹಾಡು ಹೇಳೋಕ್ಕೆ ಬಂದಿದ್ದರು. ಅಂದರೆ ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಚೆನ್ನಾಗಿ ಹಾಡು ಹೇಳ್ತಾರಂತೆ. ಸೊ ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್, ಬಟ್ ಹಾಡೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರು. ಆ್ಯಂಡ್ ಆಲ್ಸೋ ಮನೇಲೇ ಇರ್ತೀವಿ, ವೀಕೆಂಡ್ ಎಲ್ಲಾದರೂ ಹೋಗೋಣ, ಅದು ನಮ್ಮ ಮೈಸೂರಾಗಿ ನಮಗೆ ಅಷ್ಟು ಪಪ್ಪು ಪಾರ್ಟಿ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಆ್ಯಸ್ ಎ ಮೈಸೂರಿಯನ್ ರಾಯಲ್ ಸಿಟಿ, ಸೊ ಈ ಥರ ಪ್ಯಾಲೇಸ್ ಆಗಿರ್ಬೋದು, ಈ ಥರ ಈವೆಂಟ್ಸ್ ಆಗಿರ್ಬೋದು, ಈ ಥರ ಅಟೆಂಡ್ ಮಾಡಿ ನಾವು ಖುಷಿ ಪಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ಆ್ಯಂಡ್ ಆಲ್ಸೋ ನನಗೆ ದ ಫೇಮಸ್ ಯೂಟ್ಯೂಬರ್ ಮಾಯಾ ಲೋಕ ಅವ್ರು ಸಿಕ್ಕಿದ್ರು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಮಗಳು ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ಆಲ್ಸೋ ಶಿ ವಾಸ್ ಸೋ ಪ್ರಿಟಿ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಕಂಪೇರ್ ಮಾಡಿದರೆ ಡೈರೆಕ್ಟಾಗಿ ನೋಡೋಕ್ಕೆ ಅಷ್ಟು ಚೆನ್ನಾಗಿದ್ರು ಅವರು. ನೋಡ್ತಾನೆ ಇರಬೇಕು ಅನ್ನಿಸ್ತಿತ್ತು. ಕೆಲವ್ರು ಹೇಳ್ತಾರೆ ಸ್ವಲ್ಪ ದೌಲತ್ತು ಅದು ಇದು ಅಂತ, ನಾನು ಹಂಗೆ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನನ್ನ. ನೆಕ್ಸ್ಟ್ ಕಾರ್ತಿಕ್ ಮಹೇಶ್ನ ಮೀಟ್ ಮಾಡಿದ್ವಿ. ಸೊ ಎಲ್ಲ ಹೇಳ್ಬೋದು ಅವರೇನು ದೊಡ್ಡ ಸೆಲೆಬ್ರಿಟಿನ, ಯೂಟ್ಯೂಬರ್ಸು, ಅವ್ರ ಜೊತೆ ಎಲ್ಲ ಏನಕ್ಕೆ ಫೋಟೋ ತೊಗೋಬೇಕು ಅಂತ. ಬಟ್ ಆ ಎಫರ್ಟ್ ಹೆಂಗಿರುತ್ತೆ, ಆ ನೇಮ್ ಮಾಡೋಕ್ಕೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತದು. ಸೊ ಅದಕ್ಕೆ ನಾನು ಯಾರೇ ಎಲ್ಲೇ ಸಿಕ್ಕಿದ್ರು ಒಂದು ಫೋಟೋ ತೊಗೊತೀನಿ. ಅದರಿಂದ ಅವ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಅವರೇನು ದೊಡ್ಡ ವ್ಯಕ್ತಿ ಆಗಿಲ್ಲದೆ ಇರ್ಬೋದು, ಬಟ್ ಅಂದರೆ ಒಂದು ಎಡಿಟ್ ಆಗಿರ್ಬೋದು, ಒಂದು ಅಪ್ಲೋಡ್ ಮಾಡೋದಾಗಿರ್ಬೋದು, ಅದಕ್ಕೆ 2 ವ್ಯೂ 3 ವ್ಯೂ ಸಿಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಸೊ ನೆಕ್ಸ್ಟ್ ಇವಾಗ ನಾನು ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡಿದೆ, ಅದ್ರ ಜೊತೆಗೆ ಬಜ್ಜಿ, ಇದಿಷ್ಟನ್ನು ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇವಾಗ
ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊತಾ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಮೇಕ್ ಶೂರ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.